ಗುಂಡು ಹೊಡೆದೇ ಯುದ್ಧ ಮಾಡಬೇಕು ಅಂತಿಲ್ಲ, ಬಾಂಬ್ ಹಾಕಿನೇ ಯುದ್ಧ ಮಾಡಬೇಕು ಅಂತಿಲ್ಲ. ಬಾ ನಾನು ನೀನು ಜಂಗಿ ಕುಸ್ತಿ ಏನು ಬೇಕಾದರೂ ಆಗಿ ನೋಡೋಣ ಅಂತೇಳಿ ಹಂಗೂ ಮಾಡಬೇಕಿಲ್ಲ. ಸ್ಟ್ರಾಟಜಿ, ಈ ಸ್ಟ್ರಾಟಜಿ ಮೂಲಕವಾಗಿ ಪಾಕಿಸ್ತಾನಕ್ಕೆ ಭಾರತ 10 ದಿನದಲ್ಲಿ 10 ಪಾಠವನ್ನು ಕಲಿಸಿದೆ. ಇದರಿಂದ ಪತರುಗುಟ್ಟು ಹೋಗ್ಬಿಟ್ಟಿದೆ, ಒದ್ದಾಡ್ತಾ ಇದೆ. ಮೊದಲೇ ಭಿಕ್ಷೆ ಬೇಡುವಂತಹ ಪಾಕಿಸ್ತಾನ ಈಗ 1 ಕೋಟಿ 2 ಕೋಟಿಗೂ ಭಿಕ್ಷೆ ಬೇಡೋದು ಈಗ ಲಕ್ಷಕ್ಕೆ ಬಂದು ತಲುಪುತ್ತೇನೋ ಆ ಪರಿಸ್ಥಿತಿಗೆ ಹೋಗ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ, ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ ನಿಮಗೆ ನೋಡಿ. ಭಾರತದ ವಾರ್ ಗೇಮ್ಗೆ ಪಾಕ್ ವಿಲವಿಲ. ಭಾರತದ ರಾಜತಾಂತ್ರಿಕ ಚಕ್ರವ್ಯೂಹದಲ್ಲಿ ಪಾಕ್ ರೌರವ. 10 ದಿನ 10 ಅಸ್ತ್ರ, ಪಾಕ್ ಛಿದ್ರ ಛಿದ್ರ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಭಯೋತ್ಪಾದನೆಯ ವಿರುದ್ಧ ನಿರ್ಣಾಯಕ ಯುದ್ಧವನ್ನು ನಡೆಸ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಭಯೋತ್ಪಾದಕರಿಗೆ ಸುರಕ್ಷಿತ ತಾಣವಾಗಿರುವ ಪಾಕಿಸ್ತಾನಕ್ಕೆ ಭರ್ಜರಿ ಹೊಡೆತವನ್ನೇ ನೀಡಿದೆ. 9 ದಿನದಲ್ಲಿ ಭಾರತ ಪ್ರಯೋಗಿಸಿದ 9 ಅಸ್ತ್ರಗಳಿಗೆ ಪಾಕ್ ಪತರುಗುಟ್ಟಿದೆ. ಪ್ರತೀಕಾರ 1, ಸಿಂಧೂ ನದಿ ನೀರು ಒಪ್ಪಂದ ರದ್ದು. ಪಾಕ್ ವಿರುದ್ಧ ಭಾರತ ವಾಟರ್ ಸ್ಟ್ರೈಕ್. ಪಾಕಿಸ್ತಾನದ ಜೀವನಾಡಿಗೆ ಭಾರತ ಬ್ರೇಕ್. ಸಿಂಧೂ ನದಿಯನ್ನೇ ಆಶ್ರಯಿಸಿರುವ ಪಾಕ್ನ 24 ಕೋಟಿ ಜನ. ಕೃಷಿ ಜಲವಿದ್ಯುತ್ಗೆ ಇದೇ ನೀರು ಬಳಸುವ ಪಾಕ್ಗೆ ಶಾಕ್. ಬತ್ತಿ ಹೋದ ಚನಾಬ್ ನದಿ ನೀರು, ಪಾಕ್ ವಿಲವಿಲ. ಪ್ರತೀಕಾರ 2, ಪಾಕ್ ವಿರುದ್ಧ ಏರ್ ಸ್ಟ್ರೈಕ್. ಪಾಕ್ ವಿಮಾನಗಳಿಗೆ ಭಾರತದ ವಾಯುಪ್ರದೇಶ ಬಂದ್. ಮೇ 23ರವರೆಗೆ ಪಾಕ್ ವಿಮಾನಗಳಿಗೆ ಭಾರತ ನಿರ್ಬಂಧ. ಪಾಕ್ನ ನಾಗರಿಕ ವಿಮಾನ, ಸೇನಾ ವಿಮಾನ ಹಾರಾಟ ನಿರ್ಬಂಧ. ಪ್ರತೀಕಾರ 3 ಸೇನೆಗಳಿಗೆ ಪರಮಾಧಿಕಾರ. ನೌಕಾದಳ, ವಾಯುಸೇನೆ, ಭೂಸೇನೆಗೆ ಪರಮಾಧಿಕಾರ. ಪಾಕ್ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಫ್ರೀ ಹ್ಯಾಂಡ್. ಪ್ರತೀಕಾರ ತೀರಿಸಿಕೊಳ್ಳಲು ಯಾವುದೇ ನಿರ್ಧಾರ ಕೈಗೊಳ್ಳಲು ಅನುಮತಿ. ಪ್ರತೀಕಾರ 4, ಪಾಕ್ ವಿರುದ್ಧ ಡಿಜಿಟಲ್ ಸ್ಟ್ರೈಕ್. ಪಾಕ್ನ ನಟ ನಟಿಯರ ಸೋಷಿಯಲ್ ಮೀಡಿಯಾ ಬ್ಯಾನ್. ಪಾಕಿಗಳ 16 ಯೂಟ್ಯೂಬ್ ಚಾನಲ್ ಬ್ಯಾನ್. ಪಾಕ್ ನಿಯಂತ್ರಿತ ಜಾಲತಾಣಗಳ ಖಾತೆಗಳಿಗೆ ನಿರ್ಬಂಧ. ಪ್ರತೀಕಾರ 5, ರಾಯಭಾರಿಗಳ ಗಡೀಪಾರು. ಪಾಕ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮುಚ್ಚಲು ನಿರ್ಧಾರ. ರಾಜತಾಂತ್ರಿಕ ಒತ್ತಡ ಹೇರಲು ದಿಟ್ಟ ನಿರ್ಧಾರ. ಭಾರತದಲ್ಲಿರುವ ಪಾಕ್ ರಾಯಭಾರಿಗಳು ದೇಶ ಬಿಡಲು ಸೂಚನೆ. ಪ್ರತೀಕಾರ 6, ಸಾರ್ಕ್ ವೀಸಾ ವಿನಾಯಿತಿಗೆ ನಿರ್ಬಂಧ. ದಾಳಿ ಬೆನ್ನಲ್ಲೇ ಸಾರ್ಕ್ ವೀಸಾ ವಿನಾಯಿತಿಗೆ ಕೊಕ್. ಪಾಕ್ ಪ್ರಜೆಗಳು ಭಾರತಕ್ಕೆ ಬರಲು ಅವಕಾಶ ಇಲ್ಲ. ಪ್ರತೀಕಾರ 7, ಅಟಾರಿ ವಾಘಾ ಗಡಿ ಬಂದ್. ದಾಳಿ ನಡೆದ ಮರುದಿನವೇ ಖಡಕ್ ನಿರ್ಧಾರ. ಪಾಕ್ ಪ್ರಜೆ ದೇಶ ಪ್ರವೇಶಿಸದಂತೆ ಗಡಿ ಬಂದ್. ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆ ಕಡಿತ. ಹೈಕಮಿಷನ್ ಸಿಬ್ಬಂದಿ ಸಂಖ್ಯೆ 55ರಿಂದ 30ಕ್ಕೆ ಇಳಿಕೆ. ಪ್ರತೀಕಾರ 9, ಗಡಿಯಲ್ಲಿ ಭಾರತೀಯ ಸೇನೆ ಪ್ರತ್ಯುತ್ತರ. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ. ಭಾರತೀಯ ಸೇನೆಯಿಂದಲೂ ಪ್ರತಿದಾಳಿ. ಪಾಕ್ ಕುತಂತ್ರ ಬುದ್ಧಿಗೆ ಖಡಕ್ ತಿರುಗೇಟು. ಪ್ರತೀಕಾರ 10, ಪಾಕ್ ವಿರುದ್ಧ ಮೆಡಿಸಿನ್ ವಾರ್. ಪಾಕ್ಗೆ ಎಲ್ಲ ಔಷಧಿ ರವಾನೆ ಬಂದ್. ಔಷಧ ತಯಾರಿಕೆಯ ಕಚ್ಚಾ ವಸ್ತುಗಳಿಗಾಗಿ ಭಾರತದ ಮೇಲೆ ಅವಲಂಬಿತ. 40% ಭಾರತದ ಮೇಲೆ ಅವಲಂಬಿತ. ಔಷಧಿಗಳಿಗಾಗಿ ಪರದಾಡ್ತಿರುವ ಪಾಕ್. ಭಾರತ ಪ್ರತೀಕಾರದ ದಾಳಿಯ ಮಾತುಗಳನ್ನು ಆಡ್ತಾ ಇದ್ದಂತೆ ಪತರುಗುಟ್ಟಿರುವಂತಹ ಪಾಕಿಸ್ತಾನ ಈಗ ಅಮೆರಿಕದ ನೆರವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗೆ ನೆರವು ಕೇಳ್ತಿರುವಂಥ ಪಾಕಿಸ್ತಾನಕ್ಕೆ ಅಮೆರಿಕ ಚೀಮಾರಿ ಹಾಕಿದ್ದು, ಭಯೋತ್ಪಾದಕ ದಾಳಿಗೆ ಮೊದಲು ನೀವು ಕ್ಷಮೆಯನ್ನು ಯಾಚಿಸಬೇಕು, ಸಂತಾಪವನ್ನು ಸೂಚಿಸಬೇಕು, ಅದನ್ನು ಬಿಟ್ಟು ಯುದ್ಧದ ಮಾತುಗಳನ್ನು ಆಡ್ತಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಯನ್ನು ಮಾಡುವಂಥ ಕೆಲಸವನ್ನು ವಿದೇಶಾಂಗ ವಕ್ತಾರ ಮಾರ್ಕ್ ರುಬಿಯೋ ಮಾಡಿದ್ದಾರೆ. ಇನ್ನು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೂ ಕೂಡ ಮಾತನಾಡಿರುವಂಥ ರುಬಿಯೋ ಈ ಒಂದು ಘಟನೆಗೆ ಸಂತಾಪವನ್ನು ಸೂಚಿಸಿದಲ್ಲದೆ ಭಯೋತ್ಪಾದನಾ ವಿರುದ್ಧದ ಹೋರಾಟದಲ್ಲಿ ಸಂಪೂರ್ಣ ಬೆಂಬಲವನ್ನು ಕೊಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಕೋಲಾರದ ರೈತರಿಂದ ಸರ್ಜಿಕಲ್ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಟೊಮೆಟೊಗೆ ನಿರ್ಬಂಧ. ಇನ್ನು ಕೇಂದ್ರ ಸರ್ಕಾರದ ನಂತರ ಕೋಲಾರದ ರೈತರಿಂದಲೂ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ತಟ್ಟಿದೆ. ಕೋಲಾರದಿಂದ ಪಾಕಿಸ್ತಾನಕ್ಕೆ ಸರಬರಾಜು ಮಾಡ್ತಾ ಇದ್ದ ಟೊಮೆಟೊಗೆ ನಿರ್ಬಂಧ ಹೇರಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನರಮೇಧದ ಹಿನ್ನೆಲೆಯಲ್ಲಿ ಕೋಲಾರದ ರೈತರು ಪಾಕಿಸ್ತಾನಕ್ಕೆ ಟೊಮೆಟೊ ಸರಬರಾಜು ಮಾಡದಿರಲು ನಿರ್ಧಾರ ಮಾಡಿದ್ದಾರೆ. ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಅಂತ ಪ್ರಸಿದ್ಧಿ ಪಡೆದಿರುವ ಕೋಲಾರದ ಟೊಮೆಟೊ ಮಾರುಕಟ್ಟೆಯಿಂದ ಪ್ರತಿದಿನ 800ರಿಂದ 900 ಟನ್ ಟೊಮೆಟೊ ಸರಬರಾಜು ಮಾಡಲಾಗ್ತಾ ಇತ್ತು. ಆದ್ರೀಗ ಟೊಮೆಟೊ ಕಳಿಸದಿರಲು ರೈತರು ನಿರ್ಧರಿಸಿದ್ದಾರೆ. ಕಳೆದ 2013ರಲ್ಲಿ ಇದೇ ರೀತಿಯಾದ ಒಂದು ಸರ್ಜಿಕಲ್ ಸ್ಟ್ರೈಕ್ ಕೂಡ ನಡೆದಿತ್ತು. ಅವತ್ತು ನಾವು ತೀವ್ರವಾಗಿ ವಿರೋಧ ಮಾಡಿದ್ವಿ, ತೀವ್ರವಾಗಿ ಖಂಡಿಸಿದ್ವಿ. ಮತ್ತು ರೈತರು, ಖರೀದಿದಾರರು, ರಫ್ತುದಾರರು ಕೂಡ ಈ ಒಂದು ಒಕ್ಕೊರಡಿದ್ದು ನಾವು ಅಲ್ಲಿಗೆ ಸರಬರಾಜು ಮಾಡೋದಿಲ್ಲ, ಅವರು ನಾವು ಹಾಲು ಕೊಡ್ತಾ ಇರೋ ವಿಷ ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಅವರಾದ್ರಿಂದ ನಾವು ಯಾಕೆ ಮಾಡಬೇಕು ಅಂತೇಳಿ ಅವತ್ತೇ ವಿರೋಧ ಮಾಡಿದ್ವಿ. ಆದರೆ ಇತ್ತೀಚೆಗೆ ಪೋಲ್ಗಾಂವಲ್ಲಿರುವಂಥ ಒಂದು
ಹಿಂಸಾ ಪ್ರವೃತ್ತಿ ಏನು ಖಗ್ಗೋಲೆ ನಡೆದಿದೆ ಅದನ್ನು ಗುರುತು ಮಾಡಿ ನಮ್ಮ ರಾಷ್ಟ್ರದಲ್ಲಿ ಬಂದು ಅದನ್ನು ನೇರ ಅದು ಅಧಿಕಾರಿಕ ಇದ್ದರೆ ನಮ್ಮ ಸೈನಿಕರ ಜೊತೆ ಹೋರಾಟ ಮಾಡಲಿ. ಆದರೆ ಅಮಾಯಕರನ್ನ ಯಾರು ಅದನ್ನು ಪ್ರವಾಸಿಗರಿದ್ದಾರೆ ಅದನ್ನು ಗುರುತು ಮಾಡಿ ಮಾಡಿದಂಥ ಒಂದು ಕೃತ್ಯಕ್ಕೆ ಇಡೀ ಅಖಂಡ ಭಾರತ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಅದನ್ನು ಖಂಡಿಸ್ತಾ ಇದೆ. ಜೊತೆಗೆ ಇಲ್ಲಿಂದ ಏನು ಹಣ್ಣು ತರಕಾರಿ ಕಳಿಸ್ತಾ ಇದ್ರು ಕೋಲಾರದ ರೈತರು, ಅವರು ನೇರ ಸಾರಾಸಗಟವಾಗಿ ಅದನ್ನು ಖಂಡಿಸ್ತಾ ಇದ್ದಾರೆ. ರಾಕ್ಷಸ ಸಂಹಾರಕ್ಕೆ ಶಂಖನಾದ ಮೊಳಗಿಸುತ್ತಿರುವ ಭಾರತ ಪಾಪಿ ಪಾಕಿಸ್ತಾನ ಬುದ್ಧಿ ಕಲಿಯದ ತನಕ ಸುಮ್ಮನಿರಲ್ಲ ಅಂತ ಸೆಟೆದು ನಿಂತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.